ಕಲಬುರಗಿಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಜನಜೀವನವನ್ನ ಅಲ್ಲೋಲ ಕಲ್ಲೋಲವಾಗಿಸಿದೆ. ಕಾಗಿಣಾ ನದಿ ಅಬ್ಬರಕ್ಕೆ ಮನೆಯೊಳಗಡೆ ನೀರು ನುಗ್ಗಿದೆ. ಹೀಗೆ ಪ್ರವಾಹದ ನೀರಲ್ಲಿ ಸಿಲುಕಿದ್ದ ತಾಯಿ ಮಗುವಿನ ದೃಶ್ಯ ಕರಳು ಹಿಂಡುವಂತಿದೆ. 2 ತಿಂಗಳ ಹಸುಗುಸನ್ನ ಮಡಿಲಲ್ಲಿ ಹಿಡಿದುಕೊಂಡೇ ಮಾಳಿಗೆ ಮೇಲೆ ಅಮ್ಮ ದಿನ ಕಳೆದಿದ್ದಾಳೆ. ನೀರು ಬಂದವ್ರಿ ರಾತ್ರಿ 1 ಗಂಟೆಗೆ ಎದ್ದು ನೋಡ್ತೀವಿ, ಅಂಗಳದಾಗ ಅವರಿ. ಇಲ್ಲಿ ಅಂಗಳದಾಗ ಅದ ಪೂರಾ ಈ ಕಡೆ ಅದಿಲ್ಲ ಆ ಕಡೆ ಅದಿಲ್ಲ, ಹೊಲಕ್ಕೆ ಎಕ್ಕಡೆ ಅದಿಲ್ಲ. ಇಲ್ಲಿ ಮ್ಯಾಲ ನಿಂತು ಒಬ್ಬರು ತೆಳಗೆ ನಿಂತು ಏರಿವ್ರಿ, ಮ್ಯಾಕ್ ಏರಿವಿ, ಇಲ್ಲೇ ಇದ್ದೀವಿ. ಏನೋ ಗ್ರಾಮದಲ್ಲಿ ಪ್ರವಾಹದ ಭೀತಿ ಇದ್ರೂ ಶಾಶ್ವತ ಪರಿಹಾರವನ್ನ ನೀಡದೆ ಗ್ರಾಮವನ್ನ ಬಿಟ್ಟು ಬರೋದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು. ಜೇವರ್ಗಿ ತಾಲೂಕಿನ ಮಹೂರ ಗ್ರಾಮಸ್ಥರ ಒತ್ತಾಯಕ್ಕೆ ಕೂಡಲೇ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ದೌಡಾಯಿಸಿದ್ದಾರೆ. ಗ್ರಾಮಸ್ಥರಿಗೆ ಶಾಶ್ವತ ಭರವಸೆಯನ್ನ ನೀಡಿದ ಅಜಯ್ ಸ್ಥಳೀಯರನ್ನ ಬೋಟ್ ಮೂಲಕ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಕಲಬುರಗಿ, ವಿಜಯಪುರ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದ ಉಂಟಾದ ಅವಾಂತರಗಳಿಗೆ ತುರ್ತು ಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. 4 ಜಿಲ್ಲೆಗಳ ಡಿಸಿ, ಸಿಇಒ, ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ಸೂಚನೆ, ಪ್ರವಾಹ ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಸೂಚಿಸಿದ್ದಾರೆ. ಉಸ್ತುವಾರಿ ಕಾರ್ಯದರ್ಶಿಗಳು, ಡಿಸಿ, ಸಿಇಒಗಳು ಪ್ರವಾಹ ಪೀಡಿತ ಸ್ಥಳಗಳಿಗೆ ಖುದ್ದು ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಕ್ಕೆ ಸೂಚನೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣೆ ವೇಳೆ ಜೈಲು ಅಧಿಕಾರಿಗಳ ಖುದ್ದು ಭೇಟಿಗೆ ಸೆಷನ್ಸ್ ಕೋರ್ಟ್ ಸೂಚಿಸಿದೆ. ಇದರ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಎಡಿಜಿಪಿ ಬಿ ದಯಾನಂದ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಕೋರ್ಟ್ ಸೂಚನೆ ಮರುದಿನವೇ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿರುವ ಎಡಿಜಿಪಿ ದಯಾನಂದ್ ದರ್ಶನ್ಗೆ ನೀಡಿರುವ ವ್ಯವಸ್ಥೆ ಹಾಗೂ ಸವಲತ್ತುಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಮಾತ್ರವಲ್ಲ, ಸೆಲ್ ಬಳಿ ನಿಯೋಜಿತ ಸಿಬ್ಬಂದಿಯ ಬಾಡಿ ವಾರ್ನ್ ಕ್ಯಾಮೆರಾ ದೃಶ್ಯಾವಳಿ ಹಾಗೂ ಬ್ಯಾರಕ್ ಬಳಿ ಹಾಕಲಾದ ಸಿಸಿಟಿವಿಯನ್ನು ಪರಿಶೀಲಿಸಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ಸೌಲಭ್ಯ ನೀಡುವುದಕ್ಕೆ ಸೂಚನೆ ನೀಡಿದ್ದಾರೆ. ಸದ್ಯ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲಿ ಇದ್ದಾರೆ. ಇನ್ಮುಂದೆ ಪ್ರತ್ಯೇಕ ಸೆಲ್ ಮಾಡಿ ಅದರಲ್ಲಿ ಆರೋಪಿಗಳನ್ನ ಇರಿಸೋದಕ್ಕೆ ವ್ಯವಸ್ಥೆ ಮಾಡುವ ಯೋಜನೆ ಹಾಕಿದ್ದಾರೆ ಎನ್ನಲಾಗಿದೆ. 1 ಕೋಟಿ 1 ಲಕ್ಷ ರೂಪಾಯಿ ದೋಚಿದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಬೆಂಗಳೂರಿನ ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ. ಅಡಿಕೆ ಮಂಡಿಗೆ ನೀಡಬೇಕಾಗಿದ್ದ ಹಣವನ್ನ ಪಡೆದುಕೊಳ್ಳುವುದಕ್ಕೆ ಹೇಮಂತ್ ಎಂಬಾತ ಬಂದಿದ್ದ. ಈ ವೇಳೆ ನರಸಿಂಹ ಮತ್ತು ಜೀವನ್ ಗ್ಯಾಂಗ್ ಅಡ್ಡಗಟ್ಟಿ ಹಣ ಕಿತ್ಕೊಂಡಿದ್ರು. ಮಾಹಿತಿ ತಿಳಿದ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ದೂರುದಾರ ಹೇಮಂತ್ ಹಾಗೂ ಹಣದ ಮಾಲೀಕ ಮೋಟಾರಾಮ್ ಇಬ್ಬರನ್ನು ರಕ್ಷಿಸಿ 7 ಮಂದಿಯನ್ನ ಬಂಧಿಸಿದ್ದಾರೆ. ದೋಚಿದ ಹಣ ವಶಕ್ಕೆ ಪಡೆದಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ, ಷಡ್ಯಂತ್ರ ಆರೋಪದ ಬಗ್ಗೆ ಎಸ್ಐಟಿ ತನಿಖೆ ಮಾಡಿದ್ದಕ್ಕೆ ಸರ್ಕಾರಕ್ಕೆ ವೀರೇಂದ್ರ ಹೆಗ್ಗಡೆ ಕೃತಜ್ಞತೆ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆದ ಸತ್ಯದರ್ಶನ ಸಮಾವೇಶದಲ್ಲಿ ಮಾತನಾಡಿದ ಧರ್ಮಾಧಿಕಾರಿ, ಎಸ್ಐಟಿ ರಚನೆಯಾಗದಿದ್ರೆ ಸತ್ಯ ಹೊರಗೆ ಬರ್ತಿರಲಿಲ್ಲ ಎಂದಿದ್ದಾರೆ. ಸರ್ಕಾರಕ್ಕೆ ನಾನು ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ಐಟಿ ಮಾಡಿದ್ದಕ್ಕಾಗಿ ವಿಶೇಷವಾಗಿ ನಾನು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆಂದರೆ SIT ಮಾಡದೇ ಇದ್ದಿದ್ರೆ ಎಷ್ಟು ಸತ್ಯ ಹೊರಗೆ ಬರ್ತಿರಲಿಲ್ಲ. SIT ಮಾಡಿದ್ರಿಂದ ಸತ್ಯ ಹೊರಗೆ ಬಿದ್ದು. ಲೈಂಗಿಕ ಕಿರುಕುಳ ಆರೋಪದಲ್ಲಿ ದೆಹಲಿಯ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 17 ವಿದ್ಯಾರ್ಥಿಗಳಿಂದ ಈ ಸ್ವಯಂ ಘೋಷಿತ ದೇವಮಾನವನ ವಿರುದ್ಧ ಕೇಸ್ ದಾಖಲಾಗಿತ್ತು. 1.5 ತಿಂಗಳ ಬಳಿಕ ಇದೀಗ ಆಗ್ರಾದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ನಕಲಿ ಚಿನ್ನವನ್ನ ಅಸಲಿ ಎಂದು ಯಾಮಾರಿಸುತ್ತಿದ್ದ ಖತರ್ನಾಕ್ ಗ್ಯಾಂಗ್ ಹೊಸಕೋಟೆ ಪೊಲೀಸರ ಬಲೆಗೆ ಬಿದ್ದಿದೆ. ಆಂಧ್ರ ಮೂಲದ ರಾಜೇಶ್, ಕಲ್ಯಾಣ್, ಬನ್ನಿ, ಸಂಪತ್ ಬಂಧಿತ ಆರೋಪಿಗಳು. ಹೊಸಕೋಟೆ, ನಂದಗುಡಿ, ಶಿಡ್ಲಘಟ್ಟದಲ್ಲಿ ಈ ಗ್ಯಾಂಗ್ 65 ಲಕ್ಷಕ್ಕೂ ಹೆಚ್ಚು ವಂಚಿಸಿತ್ತು. ಬಂಧಿತರಿಂದ 5 ಕೆಜಿ ನಕಲಿ ಚಿನ್ನ, ಕಾರು, ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಾಲಕಿಯರನ್ನ ವೇಶ್ಯಾವಾಟಿಕೆ ದಂಧೆಗೆ ತಳ್ಳುತ್ತಿದ್ದ ಇಬ್ಬರನ್ನ ಮೈಸೂರಿನ ವಿಜಯನಗರ ಪೊಲೀಸರು ಬಂಧಿಸಿದ್ದಾರೆ. ಒಡನಾಡಿ ಸಂಸ್ಥೆಯ ಮಾಹಿತಿ ಆಧರಿಸಿ ಶೋಭಾ ತುಳಸಿಕುಮಾರ್ನನ್ನು ಬಂಧಿಸಲಾಗಿದೆ. 12-13 ವರ್ಷದ ಬಾಲಕಿಯನ್ನ ತೋರಿಸಿ ಆರೋಪಿಗಳು 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದರು ಎನ್ನಲಾಗಿದೆ. ಸದ್ಯ ಬಾಲಕಿಯನ್ನ ಪೊಲೀಸರು ರಕ್ಷಿಸಿದ್ದಾರೆ. ಏಷ್ಯಾಧಿಪತಿ ಪಟ್ಟಕ್ಕೆ ಭಾರತ ಪಾಕ್ ಏಷ್ಯಾ ಕಪ್ ಫೈನಲ್ ಕಾದಾಟ ಶುರುವಾಗಿದೆ. ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಭಾರತಕ್ಕೆ 147 ರನ್ಗಳ ಟಾರ್ಗೆಟ್ ನೀಡಿದೆ. ಭಾರತದ ಪರ ಕುಲ್ದೀಪ್ ಯಾದವ್ 4 ವಿಕೆಟ್ ಪಡೆದು ಮಿಂಚಿದ್ದಾರೆ. 41 ವರ್ಷದಲ್ಲಿ ಇದೇ ಮೊದಲ ಬಾರಿ ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕ್ ಮುಖಾಮುಖಿಯಾಗಿದ್ದು ಪಂದ್ಯ ಕುತೂಹಲ ಕೆರಳಿಸಿದೆ. ಪಾಕಿಸ್ತಾನದ ರೌಫ್ ವಿಕೆಟ್ ತೆಗೆದ ಬಳಿಕ ಭಾರತದ ಬೌಲರ್ ಬೂಮ್ರಾ ವಿಮಾನದ ಸೆಲೆಬ್ರೇಷನ್ ಮಾಡಿ ತಿರುಗೇಟು ಕೊಟ್ಟಿದ್ದಾರೆ. ಕಳೆದ ಭಾರತ ಪಾಕ್ ಪಂದ್ಯದಲ್ಲಿ ರೌಫ್ ಇದೇ ವಿಮಾನದ ಸೆಲೆಬ್ರೇಷನ್ ಮಾಡಿ ಐಸಿಸಿಯಿಂದ ದಂಡಕ್ಕೆ ಒಳಗಾಗಿದ್ರು.
ಪ್ರಧಾನಿ ಮೋದಿ 126ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಎಸ್ಎಲ್ ಭೈರಪ್ಪ ಅವರನ್ನು ಸ್ಮರಿಸಿದ್ದಾರೆ. ಭೈರಪ್ಪ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಪದ್ಮಭೂಷಣ ಭೈರಪ್ಪನವರ ಕೃತಿಗಳನ್ನು ಓದುವಂತೆ ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ.